ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ನೋಡಿ, ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿಯಲ್ಲಿ ಗ್ರಹಗತಿಗಳ ವ್ಯತ್ಯಾಸಗಳಿದೆ, ಏನೇನು ಲಾಭಗಳಿದೆ ಅಂತ ನೋಡಕ್ ಹೋದಾಗ ನೋಡಿ, ಆಗಸ್ಟ್ ತಿಂಗಳಲ್ಲಿ ಕೆಲವು ಗ್ರಹಗತಿಗಳು ಬದಲಾವಣೆಗಳಾಗುತ್ತೆ. ಒಂದು ಶುಕ್ರ, ಒಂದು ಕುಜ ಮತ್ತೆ ಬುಧ, ಮೂರು ಗ್ರಹಗಳ ಬದಲಾವಣೆಗಳಾಗುತ್ತೆ. ಶುಕ್ರ ಗ್ರಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ 1ನೇ ತಾರೀಕು. 2ನೇ ತಾರೀಕು ಕುಜ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅದೇ ರೀತಿ 5ನೇ ತಾರೀಕು ಬುಧ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇದರಿಂದ ಕೆಲವು ವ್ಯತ್ಯಾಸಗಳನ್ನ ಖಂಡಿತವಾಗಿ ನಾವು ನೋಡ್ತೇವೆ. ಇದರಲ್ಲಿ ನೋಡಿ, ಮುಖ್ಯವಾಗಿ ಬರುವಂಥದ್ದು ಮೇಷರಾಶಿಗೆ ಏನಾದರೂ ಅನುಕೂಲಗಳಿದೆಯಾ ಅಂತ ನೋಡಿದಾಗ ನೋಡಿ, ಮೇಷರಾಶಿಗೆ 7.5 ಶನಿ, 12ನೇ ಮನೆ ಇರುವಂಥ 7.5 ಶನಿ ಹಾಗೇ ಇದ್ದಾರೆ. ಜೊತೆಯಲ್ಲಿ 3ನೇ ಮನೆಗೆ ಕುಜ, ಜೊತೆಯಲ್ಲಿ 4ನೇ ಮನೆಯಲ್ಲಿ ಚಂದ್ರ, ರವಿ, ಬುಧ, ಗುರು 4 ಗ್ರಹಗಳು ಕರ್ಕಾಟಕ ರಾಶಿ ಸೇರಿಕೊಳ್ಳುತ್ತೆ. 5ನೇ ಮನೆಯಲ್ಲಿ ಕೇತು, 6ನೇ ಮನೆಯಲ್ಲಿ ಶುಕ್ರ. ಇಷ್ಟು ಬಂದಾಗ ಶುಕ್ರನ ಯೋಗ ಫಲ ನಿಮಗೆ ಚೆನ್ನಾಗಿದೆ. ಮೇಷರಾಶಿಗೆ ಹಣಕಾಸಿನ ಅನುಕೂಲಗಳು ಚೆನ್ನಾಗಿರುವಂಥದ್ದು. ಜೊತೆಯಲ್ಲಿ ಕುಜ ಬಂದಾಗ ಆರೋಗ್ಯದಲ್ಲೂ ಸಹ ಅನುಕೂಲಕರವಾದಂತಹ ವಾತಾವರಣಗಳನ್ನ ಇಟ್ಕೊಂಡಿರುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಬರುತ್ತೆ. ಏನಾದರೂ ಸಮಸ್ಯೆಗಳ ಗೊಂದಲಗಳು ಅಂತ ಹೇಳಬೇಕು ಅಂತ ಅಂದಾಗ ಅತಿಯಾದಂಥ ಕೋಪದ ವಾತಾವರಣ, ಸೋಂಬೇರಿತನ, ಅತಿಯಾದಂಥ ನಿದ್ರೆ ಆವರಿಸ್ಕೊಂಡಿರುತ್ತೆ. ಯಾವಾಗಲೂ ಸಹ ಜಾಸ್ತಿ ನಿದ್ರೆಗೆ ಜಾರ್ತಾ ಇರ್ತೀರಿ. ಜೊತೆಯಲ್ಲಿ ಈ ರಾಶಿಯವರು, ಮೇಷರಾಶಿಯವರು ಆದಷ್ಟು ಸಹ ಸ್ವಲ್ಪ ಕಿರಿಕಿರಿಗಳನ್ನ ಅನುಭವಿಸ್ತಿರ್ತೀವಿ. ಮನೆಯಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಹೊರಗಡೆ ವ್ಯವಹಾರದ ಕೆಲಸ ಕಾರ್ಯಗಳಲ್ಲಿರ್ಬೋದು, ಸ್ವಲ್ಪ ಕಿರಿಕಿರಿಗಳನ್ನ ಅನುಭವಿಸ್ತಿರ್ತೀವಿ. ಯಾಕೆ ಅಂತ ಅಂದ್ರೆ ಕೆಲವು ಗ್ರಹಗತಿಗಳ ವ್ಯತ್ಯಾಸಗಳಲ್ಲಿ ರವಿ, ಬುಧ ಮತ್ತೆ ಗುರು ಮತ್ತೆ ಚಂದ್ರ ಇವೆಲ್ಲವೂ ಬಂದಾಗ ಚಂದ್ರ ಗುರು ವಿರುದ್ಧವಾದಂತಹ ಗ್ರಹಗಳಾಗ್ತವೆ. ಗುರು ಮತ್ತೆ ಬುಧ ಮತ್ತೆ ವಿರುದ್ಧವಾದಂತಹ ಗ್ರಹ ಆಗುತ್ತೆ. ರವಿ ಮತ್ತೆ ಚಂದ್ರ ಅದು ವಿರುದ್ಧವಾದಂತಹ ಗ್ರಹಗಳಾಗಿರುತ್ತೆ. ಒಂದಕ್ಕೊಂದು ಗ್ರಹಗಳಿಗೆ ಭಿನ್ನ ಅಭಿಪ್ರಾಯಗಳ ರೀತಿಯಲ್ಲಿ ಇರುವಂತದ್ರಿಂದ ಈ ಯಾವಾಗ ಬರುತ್ತೆ ಸ್ವಲ್ಪ ಗಲಾಟೆ, ಗೊಂದಲ, ಗಲಾಟೆ, ಮನಸ್ತಾಪ, ಈ ರೀತಿಯಾದಂತಹ ವಾತಾವರಣಗಳನ್ನ ಮೇಷರಾಶಿಯವರು ನೋಡ್ಬೋದು. ಮೇಷರಾಶಿಯವರ ಅಧಿಪತಿಯಾದಂಥವನು ಕುಜಗ್ರಹ. ಆದಷ್ಟು ಸಹ ಕುಜಗ್ರಹನ ಪ್ರಾರ್ಥನೆ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಇದೆಲ್ಲವೂ ಸಹ ಮಾಡೋದ್ರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ, ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು. ಆದ್ರೆ ಶುಕ್ರನ ಅನುಗ್ರಹ ಮತ್ತೆ ಆರೋಗ್ಯದ ಅನುಗ್ರಹ ಮೇಷರಾಶಿಯವರಿಗೆ ಬಹಳ ಅನುಕೂಲಕರವಾಗಿ ಇರುವಂಥದ್ದು. ಇನ್ನು ವೃಷಭ ರಾಶಿಗೆ ತೆಗೆದುಕೊಂಡಾಗ ನೋಡಿ, ವೃಷಭ ರಾಶಿವರೆಗೆ ಯೋಗದಲ್ಲಿರುವಂಥದ್ದು ಶನಿಗ್ರಹ. 11ನೇ ಮನೆಯ ಯೋಗ ಸ್ಥಾನದಲ್ಲಿರುವಂಥವನು ಶನಿಗ್ರಹ. ಪಿತೃವಿಂದ ಲಾಭ, ತಂದೆ ತಾಯಿಗಳಿಂದ ಉಡುಗೊರೆ, ಜೊತೆಯಲ್ಲಿ ಕುಟುಂಬದಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಬಾಂಧವ್ಯತೆ, ಇದೆಲ್ಲವೂ ಸಹ ಅನುಕೂಲಕರವಾಗಿರುತ್ತೆ ಈ ರಾಶಿವರಿಗೆ. ಜೊತೆಯಲ್ಲಿ ಈ ಕುಟುಂಬದ ಅನುಕೂಲವನ್ನ ಒಡೆಯುವಂತಹ ವಾತಾವರಣಗಳನ್ನೂ ಸಹ ಮಾಡುವಂಥದ್ದು ಕುಟುಂಬದಲ್ಲಿ ನಡೆಯುತ್ತೆ. ತನ್ನ ಮಡದಿಯಿಂದ ಕುಟುಂಬದ ತಂದೆ ತಾಯಿಗಳ ಜೊತೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಅಥವಾ ಮತ್ತೊಬ್ಬರು 3ನೇ ಮಾತುಗಳನ್ನು ಕೇಳಿ ತಂದೆ ತಾಯಿಗಳ ಜೊತೆ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ತಂದೆ ತಾಯಿಗಳ ಮಾತಿಗೆ ಅತ್ಯಂತ ಗೌರವ ಕೊಡುವಂಥದ್ದು ವೃಷಭ ರಾಶಿಯವರಿಗೆ ಅತ್ಯಂತ ಅವಶ್ಯಕ. ಜೊತೆಯಲ್ಲಿ 2ನೇ ಮನೆಯಲ್ಲಿ ಕುಜ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಜೊತೆಯಲ್ಲಿ ಭೂಮಿ ವಿಚಾರದಲ್ಲಿ ಅನುಕೂಲಕರವಾದಂತಹ ವಾತಾವರಣ, ಮನೆಯನ್ನು ಕಟ್ಟುವಂಥದ್ದು ಅಥವಾ ಜಮೀನನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಮತ್ತೊಂದು ಆ ರೀತಿಯಂತ ಗೃಹ ನಿರ್ಮಾಣಗಳಿಗೆ ಅನುಕೂಲಕರವಾದಂತಹ ವಾತಾವರಣ ವೃಷಭ ರಾಶಿಯವರಿಗೆ ಅನುಕೂಲವಾಗುತ್ತೆ. ಶತ್ರು ಬಾಧೆಗಳು, ನಿಮ್ಮ ಬೆಳವಣಿಗೆ ನಿಮ್ಮನ್ನು ನೋಡಿ ಸ್ವಲ್ಪ ಅಸೂಯೆ ಪಡುವಂಥವರು, ಇದೆಲ್ಲವೂ ಸಹ ಹೆಚ್ಚಿನದಾಗಿರುತ್ತೆ ವಿಶೇಷವಾಗಿ. ಜೊತೆಯಲ್ಲಿ ಹಣಕಾಸಿನ ಅನುಕೂಲ ತುಂಬಾ ಚೆನ್ನಾಗಿದೆ. ತಂದೆ ತಾಯಿಗಳಿಂದ ಅನುಕೂಲ, ಉಡುಗೊರೆ, ಜೊತೆಯಲ್ಲಿ ಹಣಕಾಸಿನ ಅನುಕೂಲ, ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ ಇದ್ರೂ ಸಹ ಮೇಲ್ ಅಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು, ಪ್ರಯತ್ನಿಸಿದ ಕೆಲಸದಲ್ಲೂ ಸಹ ಸಫಲತೆಯನ್ನು ಕಾಣುವಂತಹ ವಾತಾವರಣ ವೃಷಭ ರಾಶಿಯವರಿಗೆ ಇರುತ್ತೆ. ವೃಷಭ ರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ. ಶುಕ್ರಗ್ರಹ ಅಂತ ಅಂದಾಗ ನೀವು ಮಾಡಬೇಕಾದಂಥ ಮಹಾಲಕ್ಷ್ಮಿ ಉಪಾಸನೆ, ಮಹಾಲಕ್ಷ್ಮಿ ಪೂಜೆ ನೋಡಿ. ಈಗ ಆಗಸ್ಟ್ ಶ್ರಾವಣ ಬಂದಿದ್ದಾಗ ವರಮಹಾಲಕ್ಷ್ಮಿ ಪೂಜೆಗಳು ಬರುತ್ತೆ, ಮತ್ತೊಂದು ಶ್ರಾವಣ ಶನಿವಾರಗಳು ಬರುತ್ತೆ. ಇದೆಲ್ಲವೂ ಸಹ ಬಂದಾಗ ಮಹಾಲಕ್ಷ್ಮಿಯ ಉಪಾಸನೆಗಳನ್ನ ಹೆಚ್ಚಿನದಾಗಿ ವೃಷಭ ರಾಶಿಯವರು ಮಾಡಬೇಕು. ಬಹಳ ಅನುಕೂಲಕರವಾದಂತಹ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ.
ಜೊತೆಯಲ್ಲಿ ನೋಡಿ ಮಿಥುನ್ ರಾಶಿಗೆ 2ನೇ ತಾರೀಕು ಬಂದು ಜನ್ಮಕ್ಕೆ ಕುಜ ಬಂದು ಕೂತ್ಕೋತಾನೆ. ಅದು ಬುಧನ ಮನೆ. ಬುಧ ಮತ್ತೆ ಕುಜಗ್ರಹ ವಿರುದ್ಧವಾದಂತಹ ಆಗಿರೋದ್ರಿಂದ ಈ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಸಾಧ್ಯತೆ ಇರುತ್ತೆ. ಆರೋಗ್ಯದ ವ್ಯತ್ಯಾಸಗಳು ಜಾಸ್ತಿ ಆಗುತ್ತೆ. ಜೊತೆಯಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗುವಂಥದ್ದು, ಪ್ರಯತ್ನಿಸಿದ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂತ ಸಾಧ್ಯತೆಗಳು ಇರುತ್ತೆ. ಆದ್ರೆ ಗುರುಬಲ ಚೆನ್ನಾಗಿ ಬಂದಿದೆ. ಗುರುಬಲ ಇದ್ರೂ ಸಹ ಕುಜ ಇರೋದ್ರಿಂದ ಕುಜ ದೋಷದಿಂದ ಸ್ವಲ್ಪ ವ್ಯತ್ಯಾಸಗಳನ್ನ ನಾವು ನೋಡ್ತೇವೆ. ಜೊತೆಯಲ್ಲಿ ಶುಕ್ರನ ಅನುಕೂಲ ಚೆನ್ನಾಗಿದೆ. ಹಣಕಾಸು ಬರುತ್ತೆ, ಆದ್ರೆ ಕೈನಲ್ಲಿ ನಿಲ್ಲೋದಿಲ್ಲ. ಹಣಕಾಸು ಎಷ್ಟು ಬಂದರೂ ಸಹ ವೃಥ. ಆರೋಗ್ಯದ ವೆಚ್ಚಕ್ಕಾಗಿಯೇ ದುಡ್ಡು ಜಾಸ್ತಿ ಖರ್ಚುಗಳಾಗುವಂಥದ್ದು, ಕೈನಲ್ಲಿ ದುಡ್ಡು ನಿಲ್ಲೋದಿಲ್ಲ. ಆ ತರ ವಾತಾವರಣಗಳಿರುತ್ತೆ. ಮತ್ತೆ ಈ ಕುಜ ಬಂದಾಗ, ಕುಜ ದೋಷದಲ್ಲಿದ್ದಾಗ ಈ ಆಗಸ್ಟ್ ತಿಂಗಳಲ್ಲಿ ಆದಷ್ಟು ಸಹ ಮಿಥುನ ರಾಶಿಯವರು ಮನೆಯನ್ನು ಕಟ್ಟುವಂತ ಆಲೋಚನೆಗಳನ್ನು ಮಾಡಬೇಡಿ. ಭೂಮಿ ಪೂಜೆಗಳನ್ನು ಮಾಡಕೋಬೇಡಿ, ಖರೀದಿಗಳನ್ನು ಮಾಡಕೋಬೇಡಿ. ನಿಮ್ಮ ಹೆಸರು ರಿಜಿಸ್ಟರ್ ಮಕ್ಕಳನ್ನು ಸಹ ಮಾಡ್ಕೊಳ್ಳೋದನ್ನ ಸ್ವಲ್ಪ ಈ ಆಗಸ್ಟ್ ತಿಂಗಳು ಸ್ವಲ್ಪ ಸ್ಟಾಪ್ ಮಾಡ್ಕೊಳ್ಳೋದ್ರಿಂದ ಅನುಕೂಲವಾಗಿರುತ್ತೆ. ಇಲ್ಲವಾದಲ್ಲಿ ಅದರಿಂದ ಕಲಹಗಳು, ಕಿರಿಕಿರಿಗಳು, ಏನೇನೋ ಆ ಜಂಜಾಟಗಳು ಜಾಸ್ತಿ ಈ ಭೂಮಿಯಿಂದ ನಿಮಗೆ ಜಾಸ್ತಿ ತಾಪತ್ರಗಳಾಗುವಂತ ಸಾಧ್ಯತೆಗಳು ಇರುತ್ತೆ. ಅದನ್ನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇನ್ನು ಕೋರ್ಟು ಕಚೇರಿಗಳು ಮತ್ತೆ ನ್ಯಾಯಾಲಯಗಳು ಇಂಥದ್ದು ಏನಕ್ಕಾದ್ರೂ ಹೋದ್ರೆ ಸ್ವಲ್ಪ ನಿಮಗೆ ಹಿನ್ನಡೆನೆ ಆಗುವಂತ ಸಾಧ್ಯತೆಗಳು ಮಿಥುನ ರಾಶಿಗೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅದನ್ನ ಬಿಟ್ರೆ ನಿಮಗೆ ಯೋಗ ಮತ್ತೆ ಯೋಗ್ಯತೆ ಮತ್ತೆ ಶ್ರಮ ಫಲ ಇವೆಲ್ಲವೂ ಸಹ ಅನುಕೂಲಕರವಾಗಿಯೇ ಇರುತ್ತೆ. ಆದ್ರೆ ಜೊತೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಆಗ್ಲೇ ಹೇಳ್ದಂಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ. ದುಡ್ಡು ಕಾಸಿಗೆ ಸಮಸ್ಯೆಗಳೇನು ಬರೋದಿಲ್ಲ, ಆದ್ರೆ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಮಿಥುನ ರಾಶಿಯವರು ಏನ್ ಮಾಡ್ಬೋದು ಅಂತ ಅಂದ್ರೆ, ನಿಮ್ಮ ರಾಶ್ಯಾಧಿಪತಿ ಆದಂತವನ ಬುಧ ಗ್ರಹ. ಆದ್ದರಿಂದ ಬುಧನ ಉಪಾಸನೆ ಮಾಡಬೇಕು ಅಂದ್ರೆ ಮಹಾವಿಷ್ಣುವಿನ ಧ್ಯಾನವನ್ನು ಮಾಡಬೇಕು. ಸತ್ಯನಾರಾಯಣ ಪೂಜೆ ಅಥವಾ ವಿಷ್ಣು ಉಪಾಸನೆ, ಶ್ರೀರಾಮಚಂದ್ರರ ಪ್ರಾರ್ಥನೆಗಳು, ನರಸಿಂಹಸ್ವಾಮಿ ಧ್ಯಾನ, ಲಕ್ಷ್ಮೀ ವರಹಸ್ವಾಮಿ ಧ್ಯಾನ, ಈ ರೀತಿಯಿಂದ ಮಹಾವಿಷ್ಣುವಿನ ಉಪಾಸನೆ ಮಾಡೋದ್ರಿಂದ ನಿಮಗೆ ಆಗುವಂತ ಸಣ್ಣ ಪುಟ್ಟ ಅಡೆತಡೆಗಳು, ತೊಂದರೆಗಳು ಇದರಿಂದ ನಿವಾರಣೆ ಆಗ್ಲಿಕ್ಕೆ ಅನುಕೂಲವಾಗುತ್ತೆ ಮಿಥುನ ರಾಶಿಯವರಿಗೆ. ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ನೋಡಿ, ಕರ್ಕಾಟಕ ರಾಶಿಗೆ ಜನ್ಮಾಧಿಪತಿಯಾದಂತಹ ಚಂದ್ರಗ್ರಹ ಸ್ವಕ್ಷೇತ್ರದಲ್ಲಿರ್ತಾನೆ. ಜೊತೆಯಲ್ಲಿ ಬಂದಂತಹ ಬುಧ ಗ್ರಹ, ಜೊತೆಯಲ್ಲಿ ಬಂದಂತಹ ರವಿ, ಗುರು ಇವೆಲ್ಲವೂ ಸಹ ಒಂದು ರೀತಿಯ ಅನುಕೂಲ ಅಂತ ನಾವು ನೋಡಕ್ ಹೋದ್ರೆ ಅದರಲ್ಲಿ ಕಲಹಗಳು ಜಾಸ್ತಿ ಆಗ್ತದೆ. ಈ ರೀತಿ ಬಂದಾಗ ಭೂಮಿಯಲ್ಲಿ ಕಲಹ, ಮತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ, ಬಂಧು ಮಿತ್ರರಲ್ಲಿ ಮನಸ್ತಾಪಗಳು, ನಮ್ಮನ್ನ ಕಂಡಾಗ ಅಸೂಯೆ ಪಡುವಂತ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ. ಇಂಥದ್ದೆಲ್ಲವೂ ಸಹ ಕೀರ್ತಿ ಭಂಗವಾಗುವಂತ ಸಾಧ್ಯತೆಗಳು, ನಮ್ಮನ್ನ ಕಂಡಾಗ ನಮ್ಮನ್ನ ಕಾಲಿಳಿಯುವಂಥವರು, ನಮಗೆ ತೊಂದರೆ ತಾಪತ್ರಗಳು ಕೊಡುವಂಥವರು ಆಗಸ್ಟ್ ತಿಂಗಳಲ್ಲಿ ಈ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನದಾಗಿರುತ್ತೆ. ಯಾಕೆಂದ್ರೆ ನಿಮ್ಮ ವ್ಯವಹಾರ ಚೆನ್ನಾಗಿ ನಡ್ತಾರೆ, ಎಲ್ಲವೂ ಚೆನ್ನಾಗಿದ್ದಾಗ ಹಾಳು ಮಾಡುವಂಥವ್ರು, ಅದನ್ನ ಸಹಿಸ್ಕೊಳ್ಳದಲ್ಲೇ ಇರುವಂತ ಜನಗಳು ಸಹ ಹೆಚ್ಚಾಗ್ತಾರೆ. ಮದುವೆ ಮುಂಜಿ ಮಾತನಾಡಕ್ ಹೋದಾಗ ಸ್ವಲ್ಪ ಹಿನ್ನಡೆಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಎಲ್ಲವೂ ಸಂಬಂಧ ಕೂಡ ಬರುತ್ತೆ. 3ನೇ ವ್ಯಕ್ತಿಯ ಸಂಬಂಧ ಕಿತ್ತೋಗುವಂತ ಸಾಧ್ಯತೆಗಳು ಇರುತ್ತೆ. ಅದರಿಂದ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಮತ್ತೆ ದ್ವಾದಶದಲ್ಲಿ ಗುರು, ದ್ವಾದಶದಲ್ಲಿ ಕುಜ, 12ನೇ ಮನೆಯಲ್ಲಿ ಕುಜ ಬಂದಾಗ ಸ್ವಲ್ಪ ಆರೋಗ್ಯದಲ್ಲೂ ಸಹ ಏರುಪೇರುಗಳಾಗುವಂಥದ್ದು, ಆತುರದ ನಿರ್ಧಾರಗಳು ಕರ್ಕಾಟಕ ರಾಶಿಯವರು ಮಾಡಬಾರ್ದು. ಸ್ವಲ್ಪ ದೀರ್ಘಕಾಲದ ಯೋಚನೆಗಳನ್ನು ಮಾಡಿ, ಮಾಡ್ಬೇಕಾದ್ರೆ ಸರಿನಾ ತಪ್ಪ ಅನ್ನುವಂಥದ್ದನ್ನು ಚಿಂತನೆಗಳನ್ನು ಮಾಡಿ ವ್ಯವಹಾರವನ್ನು ಮಾಡಿ ಇನ್ನೂ ಅನುಕೂಲವಾಗುವಂತ ಸಾಧ್ಯತೆಗಳು ಬರುತ್ತೆ. ನಂತರದಲ್ಲಿ ಈ ರಾಶಿಯವರಿಗೆ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ. ಶುಕ್ರನ ಯೋಗ ಫಲ ತುಂಬಾ ಚೆನ್ನಾಗಿರುತ್ತೆ. ವ್ಯವಹಾರವೆಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ಎಲ್ಲದರಲ್ಲೂ ಸಹ ಕಿರಿಕಿರಿ, ಅಸೂಯೆ, ನಮ್ಮ ಶ್ರಮ, ನಮ್ಮ ಎಲ್ಲದರಲ್ಲೂ ಸಹ ಅನುಕೂಲವಾಗ್ತಿರುತ್ತೆ. ಶ್ರಮದಲ್ಲಿ ದುಡಿತೀವಿ, ಎಲ್ಲವೂ ಮಾಡ್ತೀವಿ, ಆದರೆ ನಮ್ಮ ಏಳಿಗೆಯನ್ನ ಕಂಡು ಸಹಿಸಲಾದಂತಹ ವ್ಯಕ್ತಿಗಳು ಅಸೂಯೆ ಪಡುವಂಥದ್ದು, ಅಲ್ಲಿ ಇಲ್ಲಿ ತಂದಾಕುವಂಥದ್ದು, ಎಷ್ಟೆಷ್ಟು ನಮಗೆ ಕಷ್ಟಗಳನ್ನ, ಶ್ರಮಗಳ, ತೊಂದರೆ ತಾಪತ್ರಗಳನ್ನ ಕೊಡಬೇಕಾದೆಲ್ಲ ಪ್ರಯತ್ನಗಳನ್ನ ಖಂಡಿತವಾಗಿ ಕೆಲವು ಕುಹಕ ಮನಸ್ಸಿರುವಂತವರು ಪ್ರಯತ್ನವನ್ನು ಮಾಡ್ತಾರೆ. ಅದ್ರ ಬಗ್ಗೆ ಜಾಗೃತೆಯನ್ನ ನೀವು ವಹಿಸ್ಬೇಕಾಗ್ತದೆ. ರಾಶ್ಯಾಧಿಪತಿ ಆದಂತವನ ಚಂದ್ರಗ್ರಹ, ಸೊ ಯೋಗದಲ್ಲಿರುವಂತವನು ಚಂದ್ರಗ್ರಹನೇ, ಆದ್ರೆ ಕಿರಿಕಿರಿ ಮಾಡುವಂತ ಗ್ರಹಗಳು ತುಂಬಾ ಇರುತ್ತೆ. ಆದ್ದರಿಂದ ನೀವು ಮಾಡಬೇಕಾಗಿರುವಂತದ್ದು ದುರ್ಗಾ ಪರಮೇಶ್ವರಿ ಧ್ಯಾನ, ಕಾಲಭೈರವೇಶ್ವರನ ಉಪಾಸನೆ. ಈ ದುಷ್ಟಶಕ್ತಿಗಳು ನಿಗ್ರಹವಾಗಬೇಕು ಅಂತಂದ್ರೆ ನಮ್ಮನ್ನ ಪೀಡಿಸುವಂತವರು, ನಮ್ಮನ್ನ ಕಾಲೆಳೆಯುವಂತವರು, ತೊಂದರೆ ಕೊಡುವಂತವರು ನಿಗ್ರಹ ದೂರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಕಾಲಭೈರವ ಅಥವಾ ದುರ್ಗಾ ಪರಮೇಶ್ವರಿ ಇವರ ಪ್ರಾರ್ಥನೆಗಳನ್ನ ಭಾನುವಾರ ಮಾಡಿ ಅನುಕೂಲವಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನ ಸಿಂಹರಾಶಿ ತೆಗೆದುಕೊಂಡಾಗ, ಸಿಂಹರಾಶಿಗೆ ನೋಡಿ ಅಷ್ಟಮದಲ್ಲಿ ಶನಿ ಇದ್ದಾರೆ, ಜನ್ಮದಲ್ಲಿ ಕೇತು ಇದ್ದಂಥವರು ಬಿಡುಗಡೆ ಆಗೋದಿಲ್ಲ. ಬಿಡುಗಡೆ ಆಗ್ಲಿಕ್ಕೆ ಇನ್ನೂ ಸುಮಾರು ತಿಂಗಳುಗಳ ಕಾಲ ಬೇಕು. ಆದ್ದರಿಂದ ಈ ರಾಶಿಯವರಿಗೆ ಅತಿಯಾದಂಥ ಕೋಪ, ಸಿಂಹರಾಶಿಯವರಿಗೆ ಅತಿಯಾದಂಥ ಕೋಪ ಮತ್ತೆ ಶತ್ರುಬಾಧೆಗಳು ಎಲ್ಲಿದ್ರೂ ಸಹ ಹುಡುಕೊಂಡು ನಮ್ಮ ಹತ್ರನೇ ಶತ್ರುಗಳನ್ನವರು ಬರ್ತಿರ್ತಾರೆ. ಜೊತೆಯಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ
ಹಿನ್ನಡೆಗಳಾಗುವಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ, ದೇಹದಲ್ಲಿ ಯಾವಾಗಲೂ ಸಹ ಸುಸ್ತು, ಸಂಕಟ, ಕೈಕಾಲು ನೋವು, ಮೈಕೈ ನೋವು ಅನ್ನುವಂತಹ ವಾತಾವರಣಗಳನ್ನ ಯಾವಾಗಲೂ ಸಹ ಸಿಂಹರಾಶಿಯವರು ಕಾಣ್ತಿರ್ತಾರೆ. ಮತ್ತೆ ಅಪನಿಂದನೆಗಳು ಜಾಸ್ತಿ. ನಾನು ತಪ್ಪು ಮಾಡ್ದಲೇ ಇದ್ರೂ ಸಹ ನಮ್ಮ ಮೇಲೆ ಅಪವಾದಗಳು, ಅಪನಿಂದನೆಗಳು ಜಾಸ್ತಿ ಬರ್ತಾ ಇರ್ತದೆ. ಸಿಂಹರಾಶಿಯವರು ಅದನ್ನ ಎಚ್ಚರಿಕೆಯನ್ನು ವಹಿಸಬೇಕು. ಕೋಪ ಜಾಸ್ತಿ ಬರುತ್ತೆ, ದುಡುಕಿ ಮಾತನಾಡಬೇಡಿ. ಯಾರೇ ಮನೆಯಲ್ಲಿ ಏನೇ ಅಂದ್ರೂ ಸಹ ಮಾತುಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಒಂದು ಮಾತುಗಳಿಗೆ ಇನ್ನೊಂದು ರಿಪೀಟ್ ನೀವು ಮಾತನಾಡಕ್ ಹೋದ್ರೆ ನಿಮ್ಮ ಮೇಲೆ ಇನ್ನೂ ಜಾಸ್ತಿ ಮನೆಯವರೆಲ್ಲರೂ ಸಹ ಮೈ ಮೇಲೆ ಬೀಳ್ತಾರೆ, ಓ ಅಂತ ಬೀಳ್ತಿರ್ತಾರೆ. ಅದರಿಂದ ನಮಗೆ ಇನ್ನೂ ಕಸಿಬಿಸಿ ಆಗುತ್ತೆ. ಏನಪ್ಪ ನಾನು ತಪ್ಪು ಮಾಡ್ದಲೇ ಇದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ನಾನು ಬೈತಾರೆ ಅನ್ನುವಂಥದ್ದು ವಾತಾವರಣ ನಿಮ್ಗೆ ನಿರ್ಮಾಣವಾಗುತ್ತೆ. ಆದ್ದರಿಂದ ಆದಷ್ಟು ಸಹ ಮಾತುಗಳನ್ನ ಕಡಿಮೆ ಮಾಡಿಕೊಂಡು ಎಷ್ಟೇ ಅಪವಾದಗಳು, ಅಪನಿಂದನೆಗಳು ಬಂದರೂ ಸಹ ಆ ಕ್ಷಣದಲ್ಲಿ ನಾವು ಮೌನವಾಗಿರುವಂಥದ್ದೇ ಸೂಕ್ತ ಅಂತವಂಥದ್ದನ್ನು ಮಾಡ್ಕೋಬೇಕು. ಜೊತೆಯಲ್ಲಿ ಪ್ರಯತ್ನಿಸಿದ ಕೆಲಸವೆಲ್ಲವೂ ಸಹ ಸಫಲತೆಯನ್ನ ಕಾಣುತ್ತೆ. ಸಫಲತೆಗಳಲ್ಲಿ ಏನೇನು ಕೆಲಸ ಮಾಡ್ಬೋದು ನೋಡಿ, ಮದುವೆ ಅಥವಾ ಭೂಮಿ ಇದನ್ನು ತಿಳ್ಕೋದ್ರೆ ಸಫಲತೆ ನಿಮಗೆ ಅನುಕೂಲವಾಗುತ್ತೆ. ಅದರಲ್ಲಿ ಸ್ವಲ್ಪ ಇದನ್ನೆಲ್ಲವೂ ಕಂಡಾಗ ಪ್ರಯತ್ನವನ್ನು ಮಾಡ್ಬೋದು. ದುಡ್ಡು ಕಾಸು ಬರುತ್ತೆ, ಇದೆಲ್ಲವೂ ಬರುತ್ತೆ. ಇದರಲ್ಲಿ ಬೇಜಾರು ಇರುತ್ತೆ, ಕೆಲವರು ಕಾಲಿಲೆ ಇರುತ್ತೆ. ಇದೆಲ್ಲರ ಜೊತೆಯಲ್ಲಿ ಒಂದು ಸಿಹಿ ಸುದ್ದಿ ಏನು ಅಂತ ಅಂದ್ರೆ ಅಕ್ಕಂದ ಮಾಡುವಂತ ಕೆಲಸಗಳು ಸಫಲತೆಯನ್ನ ಕಾಣುತ್ತೆ, ಕೈ ಹಿಡಿಯುತ್ತೆ. ಒಂದು ಮದುವೆ ಮುಂಜಿ ಮಾಡಕ್ ಹೋಗ್ತೀರಾ, ಕೈ ಹಿಡಿಯುತ್ತೆ. ಒಂದು ಜಾಗ ತೊಳೆಯಕ್ಕೆ ಹೋಗ್ತೀರಾ, ಅನುಕೂಲವಾಗುತ್ತೆ. ಮನೆ ಕಟ್ಟಬೇಕು ಅಂತ ಪ್ರಯತ್ನವನ್ನು ಪಡ್ತೀರಾ, ಅದಕ್ಕೆ ಪ್ರಯತ್ನದಲ್ಲಿ ಅನುಕೂಲವಾಗುತ್ತೆ. ಆದ್ರೆ ಎಲ್ಲದಕ್ಕೂ ಸಮಸ್ಯೆ ಮಾಡೋರಂತವ್ರು ಇದ್ದೇ ಇರ್ತಾರೆ. ಅದನ್ನ ನೋಡ್ಕೊಂಡು ವ್ಯವಹಾರವನ್ನ ಮಾಡಬೇಕು. ಈ ತಿಂಗಳು ಮಾತ್ರ, ಮುಂದಿನ ತಿಂಗಳ ನಂತರ ಸಮಸ್ಯೆಗಳು ಬರೋದಿಲ್ಲ. ನಿಮ್ಮ ರಾಷ್ಟ್ರಾಧಿಪತಿ ಆದಂಥವನು ರವಿ ಈಗ ದೋಷದಲ್ಲಿ ಜನ್ಮದಲ್ಲಿರುವಂಥವನ ಕೇತು. ಅದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಅಥವಾ ದುರ್ಗಾ ಪರಮೇಶ್ವರಿ ಧ್ಯಾನ ಇದನ್ನು ಮಾಡೋದ್ರಿಂದ ನಿಮಗೆ ಅನುಕೂಲವಾಗುತ್ತೆ ಸಿಂಹರಾಶಿವರಿಗೆ. ಇನ್ನು ಕನ್ಯಾ ರಾಶಿವರಿಗೆ ನೋಡಿ, ರಾಷ್ಟ್ರಾಧಿಪತಿ ಆದಂಥವನ ಚಂದ್ರಗ್ರಹ, ಈ ಜನ್ಮದಲ್ಲಿ ಬಂದಿರುವಂಥವನು ಈಗ ಶುಕ್ರಗ್ರಹ. ಶುಕ್ರಗ್ರಹ ಯಾವಾಗ ಬರ್ತಾನೆ ಅಂತಂದ್ರೆ, ಶುಕ್ರಗ್ರಹ 1ನೇ ತಾರೀಕಿಗೆ ಶುಕ್ರಗ್ರಹ ಕನ್ಯಾ ರಾಶಿವರಿಗೆ ಬಂದ. ಕನ್ಯಾ ರಾಶಿವರಿಗೆ ಹಣಕಾಸು ಯೋಗದಲ್ಲಿ ಕೂಡಿರ್ತಾರೆ. ಹಣಕಾಸು ತುಂಬಾ ಅನುಕೂಲವಾಗುತ್ತೆ ಈ ಆಗಸ್ಟ್ ತಿಂಗಳಲ್ಲಿ. ಜೊತೆಯಲ್ಲಿ ಮನಸ್ಸು ಜಾರುವಂತ ಸಾಧ್ಯತೆಗಳು ಜಾಸ್ತಿ. ಈ ಪ್ರೌಢಾವಸ್ಥೆಯಲ್ಲಿರುವಂತಹ ಯುವಕ ಯುವಕಿಯರಿಗೆ ನಾನು ಕಿವಿ ಮಾತನ್ನು ಹೇಳ್ತೇನೆ, ಮನಸ್ಸು ತುಂಬಾ ಜಾರುತ್ತೆ. ಮನಸ್ಸು ಏನೇನೋ ಕೇಳುತ್ತೆ, ಏನೇನೋ ಅಪೇಕ್ಷೆ ಪಡುತ್ತೆ, ಮೋಹಕ್ಕೂ ಹೋಗುತ್ತೆ. ಆದ್ದರಿಂದ ಅದನ್ನೆಲ್ಲವೂ ಸಹ ಸ್ಥಿಮಿತದಲ್ಲಿ ಇಟ್ಕೊಂಡ್ರೆ ಮುಂದೆ ಆಗುವಂತಹ ಅವಘಡಗಳನ್ನ ಈಗಲೇ ನಾವು ನಿಭಾಯಿಸ್ಕೊಳ್ಬಹುದು. ಇಲ್ಲ ಮನಸ್ಸು ಹೆಂಗೇಳುತ್ತೆ, ಬುದ್ಧಿ ಹೆಂಗೇಳುತ್ತೆ, ಹಂಗೆಲ್ಲವೂ ಕೇಳಕ್ ಹೋಗಿ ಇನ್ನೊಬ್ರು ಮೋಹ, ಇನ್ನೊಬ್ರಿಗೆ ಆಸೆಗಳಿಗೆ, ಇನ್ನೊಬ್ರು ಆಕರ್ಷಣೆಗಳಿಗೆ ನಾವೇನಾದ್ರು ಹೋದ್ರೆ ಮುಂದಿನ ಪಶ್ಚಾತ್ತಾಪಗಳು ಖಂಡಿತವಾಗಿರುತ್ತೆ. ಅದನ್ನ ಎಚ್ಚರಿಕೆಯನ್ನ ವಹಿಸ್ಬೇಕಾಗ್ತದೆ. ಅದನ್ನ ಬಿಟ್ರೆ ವ್ಯವಹಾರ ಚೆನ್ನಾಗಿದೆ, ಮದುವೆ ಮುಂಜಿಗಳು ಚೆನ್ನಾಗಿದೆ, ಯೋಗ ಫಲ ತುಂಬಾ ಚೆನ್ನಾಗಿ ಕೂಡಿ ಬಂದಿರುತ್ತೆ. ಎಲ್ಲ ಪ್ರಯತ್ನಿಸಿದ ಕೆಲಸವೆಲ್ಲವೂ ಸಹ ಅನುಕೂಲಕರವಾದಂತಹ ವಾತಾವರಣದಿಂದಲೇ ಕೂಡಿರುತ್ತೆ. ಕೋರ್ಟು ಕಚೇರಿ ಜಯದ ವಾತಾವರಣ, ಕಲಾವಿದರುಗಳಿಗೆ ಉತ್ತಮವಾದಂತಹ ಅವಕಾಶಗಳು, ರಾಜಕೀಯದಲ್ಲಿ ಬಹಳ ಬದಲಾವಣೆಗಳನ್ನು ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ. ಮತ್ತೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಗೆ ಉತ್ತಮವಾದಂತಹ ಲಾಭಗಳಿಗೆ ತುಂಬಾ ಚೆನ್ನಾಗಿದೆ. ಕೋರ್ಟು ಕಚೇರಿಗಿದೆ ಜಯದ ವಾತಾವರಣ ಚೆನ್ನಾಗಿದೆ. ಈ ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಕೈ ಇಟ್ಟಿದ್ದೆಲ್ಲವೂ ಸಹ ಅನುಕೂಲವೇ. ಆದರೆ ಒಂದು ನಾನು ಹೇಳುವಂಥದ್ದು, ಮನಸ್ಸು ಹೆಂಗೆ ಹೇಳುತ್ತೆ ಹಂಗೆ ಕೇಳೋದಕ್ಕಿಂತ ಮುಂಚೆ ಅದನ್ನ ಯಾಗ ಆಕರ್ಷಣೆಗೆ ಹೋಗುವಂಥದ್ದಕ್ಕೆ ಮಾತ್ರ, ಮಿಕ್ಕಿದ್ದೆಲ್ಲವೂ ತೊಂದರೆ ಇಲ್ಲ. ಚಂದ್ರ ಯಾವಾಗ ಚಂದ್ರನ ಮನೆಗೆ ಬುಧನ ಮನೆಗೆ ಶುಕ್ರಕ್ಕೆ ಬರ್ತಾನೋ ಸ್ವಲ್ಪ ಆಕರ್ಷಣೆಗೊಳಗಾಗುವಂಥದ್ದು ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ಕನ್ಯಾ ರಾಶಿಯವರು ನೋಡ್ಬೇಕಾಗತ್ತೆ. ರಾಷ್ಟ್ರಾಧಿಪತಿಯಾದಂಥವನು ಬುಧ ಗ್ರಹ, ಇಲ್ಲಿ ಅನುಕೂಲವಾಗುವಂಥವನು ಶುಕ್ರ ಗ್ರಹ. ನೀವು ಮಾಡಬೇಕಾಗಿರುವಂತ ದೇವರ ಪ್ರಾರ್ಥನೆ ಯಾವುದು ಅಂತಂದ್ರೆ ಮಹಾವಿಷ್ಣುವಿನ ಉಪಾಸನೆ. ಅದನ್ನ ಬಿಟ್ರೆ ಮಿಕ್ಕಿದ್ದೇನಿಲ್ಲ. ಎಲ್ಲವೂ ಸಹ ಈ ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಉತ್ತಮವಾದಂತ ಫಲವನ್ನು ನೋಡುವಂತ ಯೋಗ ಫಲ ತುಂಬಾ ಚೆನ್ನಾಗಿದೆ. ಆದ್ದರಿಂದ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸಣ್ಣ ಪುಟ್ಟದ್ದು, ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಚೆನ್ನಾಗಿದೆ, ಅನುಕೂಲವಾಗುತ್ತೆ. ಇನ್ನ ತುಲಾರಾಶಿವರಿಗೆ ನೋಡಿ, ಈ ವರ್ಷದಲ್ಲಿ ಯೋಗ ಫಲವನ್ನು ನೋಡ್ತಿರುವಂತವರೇ ತುಲಾರಾಶಿಯವರು. ತುಲಾರಾಶಿಗೆ ಎಲ್ಲ ಗ್ರಹಗತಿಗಳ ಯೋಗ ಫಲ 6ನೇ ಮನೆಯಲ್ಲಿರುವಂತಹ ಶುಕ್ರ, ಶನಿ, ಮತ್ತೆ 5ನೇ ಮನೆಯಲ್ಲಿರುವಂತಹ ರಾಹು, ಮತ್ತೆ ಈ ರೀತಿಯಾದಂತಹ ಅನುಕೂಲಗಳ 9ನೇ ಮನೆಯಲ್ಲಿ ಬರುವಂತಹ ಕುಜಗ್ರಹ, ಎಲ್ಲ ಗ್ರಹಗತಿಗಳ ಯೋಗ ಫಲವನ್ನ ಒಟ್ಟಾಗಿ ಪಡ್ಕೊಂಡಿರುವಂತಹ ರಾಶಿ ಯಾವ್ದಾದ್ರು ಇದ್ರೆ ಅದು ತುಲಾರಾಶಿ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಯೋಗ ಫಲವನ್ನ ಪಡ್ಕೊಂಡಿರುವಂತದ್ದು ತುಲಾರಾಶಿ. ಉತ್ತುಂಗದ ಲಾಭವನ್ನ ಪಡೆಯುವಂಥದ್ದು ತುಲಾರಾಶಿ. ತುಲಾರಾಶಿವರಿಗೆ ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ, ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಮನ್ನಣೆ,
ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು, ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ, ಕೈ ಹಾಕಿದ ಕೆಲಸವೆಲ್ಲವೂ ಸಹ ಉತ್ತಮವಾದಂತಹ ಅನುಕೂಲಕರವಾದಂತಹ ವಾತಾವರಣಗಳು ಇವೆಲ್ಲವೂ ಸಿಗುವಂಥದ್ದು. ಹೊರದೇಶಗಳಿಗೆ ಪ್ರಯಾಣವನ್ನು ಮಾಡುವಂಥ ಸುಯೋಗ ಇದೆಲ್ಲವೂ ಸಹ ತುಲಾರಾಶಿಯವರಿಗೆ ಅತ್ಯಂತ ಯೋಗದಲ್ಲಿರುತ್ತೆ. ಜೊತೆಯಲ್ಲಿ ಏನಾದರೂ ಸಮಸ್ಯೆಗಳು ಗೊಂದಲಗಳು ಖಂಡಿತವಾಗಿ ಆಗಸ್ಟ್ ತಿಂಗಳಲ್ಲಿ ಇವರಿಗೆ ಯಾವುದೇ ಸಮಸ್ಯೆಗಳು ಗೊಂದಲಗಳು ತುಲಾರಾಶಿಗೆ ಇರೋದಿಲ್ಲ. ತುಲಾರಾಶಿಗೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂಥ ಸಾಧ್ಯತೆಗಳೇ. ನೋಡಿ, ಇಂಥ ಸಂದರ್ಭಗಳಲ್ಲಿ ಸ್ವಲ್ಪ ಹಣ ಕೂಡಿಟ್ಕೊಂಡಿದ್ದೀವಿ ಅಂತ ಸ್ವಲ್ಪ ಸಾಲ ಸುಲಭ ಮಾಡಿ ಒಂದು ಜಾಗ ತೆಗೆದುಕೊಂಡ್ರೆ ನಿಮ್ಮನ್ನು ಅದು ರಕ್ಷಣೆ ಮಾಡುತ್ತೆ. ಯಾವುದೋ ಒಂದು ಪ್ರಯತ್ನವನ್ನು ಮಾಡ್ತೀವಿ, ಏನೇ ಇನ್ವೆಸ್ಟ್ ಯಾವುದೇ ಕೆಲಸವನ್ನು ಆರಂಭವನ್ನು ಮಾಡಬೇಕು ಅಂದರೆ ಈಗ ತುಲಾರಾಶಿಯವರು ಈ ತಿಂಗಳಲ್ಲಿ ಮಾಡಬೇಕು. ಈ ತಿಂಗಳಲ್ಲಿ ಮಾಡಿದ್ರೆ ಹೊಸ ಬಿಸ್ನೆಸ್ಸು, ಹೊಸ ಪ್ರಯೋಗ, ಹೊಸ ಏನು ಪ್ರಯತ್ನ ಪಟ್ಟಿದ್ದು ನೀವು ತೆಗೆದುಕೊಂಡಿದ್ದೆಲ್ಲವೂ ಸಹ ನಿಮಗೆ ಕೈ ಹಿಡುತ್ತೆ, ನಿಮಗೆ ಉತ್ತಮ ಲಾಭ ಗಳಿಕೆಯನ್ನು ತಂದು ಕೊಡುತ್ತೆ ತುಲಾರಾಶಿಯವರಿಗೆ. ತುಲಾರಾಶಿ ಅಧಿಪತಿಯಾದಂಥವನು ಶುಕ್ರ ಗ್ರಹ, ಯೋಗದಲ್ಲಿರುವಂಥವನು ಶುಕ್ರ ಗ್ರಹನೇ, ಎಲ್ಲ ಗ್ರಹಗತಿಗಳ ಯೋಗ ಫಲವನ್ನು ಪಡ್ಕೊಂಡಿರುವಂಥವನು ಶುಕ್ರ ಗ್ರಹನೇ. ಆದ್ದರಿಂದ ನೀವು ಮಹಾಲಕ್ಷ್ಮಿ ಉಪಾಸನೆ, ಮಹಾಲಕ್ಷ್ಮಿ ಧ್ಯಾನ ಇದನ್ನು ಮಾಡೋದ್ರಿಂದ ಇನ್ನೂ ಅನುಕೂಲಕರವಾದಂಥ ವಾತಾವರಣವನ್ನ ಖಂಡಿತವಾಗಿ ನೀವು ಆಗಸ್ಟ್ ತಿಂಗಳಲ್ಲಿ ನೋಡ್ತೀರಿ. ಅನಂತರದಲ್ಲಿ ವೃಶ್ಚಿಕ ರಾಶಿಯವರು ನೋಡಿ, ವೃಶ್ಚಿಕ ರಾಶಿಯವರಿಗೆ ಎಷ್ಟೋ ದಿನಗಳಿಂದ ಗುರುಬಲವೇ ಇರಲಿಲ್ಲ. ಗುರುಬಲ ಪಡ್ಕೊಂಡ ಮೇಲೆ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾದಂತಹ ನಿಮ್ಮ ಗ್ರಹಗತಿಗಳ ಬದಲಾವಣೆ ಆದ್ಮೇಲೆ ನಿಮ್ಗೆ ಅದೃಷ್ಟವೇ ಬದಲಾವಣೆ ಆಗೋಯಿತು. ನೋಡಿ, ಎಲ್ಲವೂ ಸಹ ಕೈ ಹಾಕಿದ ಕೆಲಸದಲ್ಲಿ ಉತ್ತಮವಾದಂಥ ಲಾಭ, ಮತ್ತೆ ಮನೆಯಲ್ಲಿ ಮದುವೆ ಮುಂಜಿಗಳ ಮಾತುಕತೆಗಳು, ಮತ್ತೆ ಹೊಸ ಕೆಲಸಗಳ ಆರಂಭಗಳು, ಮತ್ತೆ ಎಷ್ಟೋ ದಿನಗಳಿಂದ ನೆಲೆಗುದಿಗೆ ಬಿದ್ದಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹ ಈಗ ನಿಮಗೆ ಅನುಕೂಲವಾಗ್ತಾ ಇದೆ. ಶತ್ರು ಬಾಧೆಗಳಿಂದ ವಿಮುಕ್ತರಾಗ್ತಿದ್ದೀರಿ. ಎಷ್ಟು ಅಪನಿಂದನೆಗಳಿಂದ ಈಗ ದೂರ ಬರ್ತಾ ಇದ್ದೀರಿ, ಅದೆಲ್ಲವೂ ಅನುಕೂಲವಾಗ್ತಾ ಇದೆ. ಮತ್ತೆ ಎಲ್ಲ ರೀತಿಯಲ್ಲೂ ಸಹ ಸಫಲತೆಯನ್ನ, ಕಷ್ಟದಿಂದ ಸುಖದ ದಾರಿಗೆ ಬರ್ತಿರುವಂತಹ ರಾಶಿ ವೃಶ್ಚಿಕ ರಾಶಿ. ಎಷ್ಟೋ ಸಮಸ್ಯೆಗಳನ್ನ, ಎಷ್ಟೋ ಅವಮಾನಗಳನ್ನ, ಎಷ್ಟೋ ಅಡೆತಡೆಗಳನ್ನ ಕಂಡಂತಹ ವೃಶ್ಚಿಕ ರಾಶಿ ಈಗ ಉತ್ತಮವಾದಂಥ ಲಾಭವನ್ನ, ಉತ್ತಮವಾದಂಥ ಗಳಿಕೆಯನ್ನ, ಉತ್ತಮವಾದಂಥ ದಿನಗಳನ್ನ, ಸಂತಸ ಸಂಭ್ರಮವನ್ನ ಪಡಿತಿರುವಂಥದ್ದು ಇದೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ರಾಶ್ಯಾಧಿಪತಿಯಾದಂಥವನು ಕುಜಗ್ರಹ, ಯೋಗದಲ್ಲಿ ಎಲ್ಲವೂ ಯೋಗದಲ್ಲಿದೆ. ಅದರಲ್ಲೂ ಸಹ ಶುಕ್ರ ಗ್ರಹ ಉತ್ತಮವಾದಂಥ ಯೋಗ ಫಲ. ಇಂಥ ಸಂದರ್ಭದಲ್ಲಿ ನೀವು ಆಗಸ್ಟ್ ತಿಂಗಳಲ್ಲಿ ನೀವೇನು ಪ್ರಯತ್ನವನ್ನು ಮಾಡ್ತೀರಿ, ಒಂದು ವಾಹನ ಖರೀದಿ, ಒಂದು ಭೂಮಿ ಖರೀದಿ, ಹೊಸ ಕೆಲಸ ಆರಂಭ, ಇಂಥದ್ದು ಏನು ಕೈ ಹಾಕಿದ್ರು ಸಹ ಖಂಡಿತವಾಗಿ ನಿಮಗೆ ಅದು ಒಂದು ನಯಾ ಪೈಸೆ ಲಾಸ್ ಆಗಲ್ಲ. ಎಲ್ಲವನ್ನೂ ಸಹ ಒಂದಕ್ಕಿಂತಲೂ ಡಬಲ್ ಆಗಿ ನಿಮಗೆ ಅದು ಲಾಭ ಗಳಿಕೆಯನ್ನು ಮಾಡಿಕೊಡುತ್ತೆ ನೀವು ಕೈ ಹಾಕಿದ ಕೆಲಸ ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿವರೆಗೆ. ವೃಶ್ಚಿಕ ರಾಶಿ ಅಧಿಪತಿಯಾದಂಥವನು ಕುಜಗ್ರಹ, ಯೋಗದಲ್ಲಿರುವಂಥ ಗ್ರಹಗಳು ಎಲ್ಲ ಗ್ರಹಗತಿಗಳ ಯೋಗ ಫಲವನ್ನು ಪಡ್ಕೊಂಡು ಬಂದಿರುವಂಥವನು ಈ ವೃಶ್ಚಿಕ ರಾಶಿ. ಆದರೆ ಸ್ವಲ್ಪ ಕೋಪದ ವಾತಾವರಣ ಕಡಿಮೆ ಮಾಡ್ಕೊಳ್ಬೇಕು, ಆತುರದ ನಿರ್ಧಾರವನ್ನು ಕಡಿಮೆ ಮಾಡ್ಕೊಳ್ಳಿ ಸಾಕಷ್ಟು. ಯಾಕೆಂದರೆ ಪಂಚಮದಲ್ಲಿ ಶನಿ, ಅದು ಬಿಟ್ಟರೆ ಮಿಕ್ಕಿದ್ದು ಯಾವುದೂ ಸಮಸ್ಯೆಗಳು ಬರೋದಿಲ್ಲ. ಮನೆದೇವರು, ಕುಲದೇವರು, ಇಷ್ಟ ದೇವರ ಆರಾಧನೆಗಳನ್ನು ಮಾಡಿಕೊಂಡು ಆ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಕೈ ಹಾಕಿ ಕೆಲಸ, ಈ ಆಗಸ್ಟ್ ತಿಂಗಳಲ್ಲಿ ಕೈ ಹಾಕಿದ ಕೆಲಸ ಸುಮಾರು ನಿಮ್ಮ ಜೀವನದಲ್ಲಿ ನೆನೆಸ್ಕೊಳ್ಳುವಂಥ ಕೆಲಸ ಕಾರ್ಯಗಳ ಲಾಭಕ್ಕೆ ನಿಮಗೆ ಹೋಗುತ್ತೆ. ಉತ್ತಮವಾದಂಥ ಲಾಭಗಳಿಗೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುಸ್ ರಾಶಿಯವರಿಗೆ ನೋಡಿ, ಎಲ್ಲ ಚೆನ್ನಾಗಿತ್ತು. ಬರ್ತಾ 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 ಗುರುಬಲ ಕಡಿಮೆ ಆಯಿತು. ಪ್ರಯತ್ನಿಸ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಗುರುಗಳೇ. ಮದುವೆ ಮುಂಜಿ ಮಾಡಬೇಕು ಅಂದರೆ ಮುಂದೆ ಪೋಸ್ಟ್ಪೋನ್ ಆಗ್ತಾ ಇದೆ. ಯಾವುದೋ ಒಂದು ಕೆಲಸ ಮಾಡಕ್ಕೆ ಹೋದ್ರೆ ಕಿರಿಕಿರಿ ಆಗ್ತಾ ಇದೆ. ಈ ವಾತಾವರಣ ಧನುಸ್ ರಾಶಿಯವರಿಗೆ ಬರ್ತಾ ಇದೆ. ಧನುಸ್ ರಾಶಿಯವರಿಗೆ ಯಾಕೆಂದ್ರೆ ರಾಶ್ಯಾಧಿಪತಿಯಾದಂಥ ಗುರುವೇ ನಮಗೆ ದೋಷದಲ್ಲಿದ್ದಾರೆ. ಗುರುವಿನ ದೋಷದಲ್ಲಿರುವಂತಹ ಈ ಧನುಸ್ ರಾಶಿಯವರಿಗೆ ಗುರುಬಲ ಜೊತೆಯಲ್ಲಿ ಕೀರ್ತಿ ಭಂಗವಾಗುವಂಥದ್ದು, ಕೈ ಹಾಕಿದ ಕೆಲಸಗಳಲ್ಲಿ ಅಡೆತಡೆಗಳಾಗುವಂಥದ್ದು, ಸಾಲದ ಬಾಧೆ ಹೆಚ್ಚಾಗುವಂಥದ್ದು, ಮನಸ್ಸು ಆಗಾಗಲೇ ಬೇರೆ ಬೇರೆ ಕಸಿಬಿಸಿ ಆಗುವಂಥದ್ದು, ಮನಸ್ಸಿನಲ್ಲಿ ಭಯದ ವಾತಾವರಣ, ಮತ್ತೆ ಮನಸ್ಸು ಕೆಡಿಸುವಂತಹ ವಾತಾವರಣ, ಇದೆಲ್ಲವೂ ಸಹ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಆಗಾಗಲೇ ಕಲಹಗಳಾಗುವಂಥದ್ದು, ಮಕ್ಕಳಿಂದ, ಗಂಡನಿಂದನೋ ಮಡದಿಯಿಂದಲೋ ಸ್ವಲ್ಪ ಬೇಸರದ ವಾತಾವರಣಗಳಾಗುವಂಥದ್ದು, ಒಂದು ರೀತಿಯಾದಂತಹ ಮನಸ್ಸು ಬಹಳವಾದಂಥ ನೋವನ್ನು ಅನುಭವಿಸುವಂಥ ವಾತಾವರಣಗಳನ್ನ ಕೊಡ್ತಾ ಇದೆ ಧನುಸ್ ರಾಶಿಯವರು. ಎಚ್ಚರಿಕೆಯನ್ನು ವಹಿಸಿ, ಜಾಸ್ತಿ ಯಾವುದನ್ನು ಸಹ ಆಲೋಚನೆಗಳನ್ನು ಮಾಡಬೇಡಿ, ಹೊಸ ಪ್ರಯತ್ನಗಳನ್ನು ಮಾಡಕ್ ಹೋಗ್ಬೇಡಿ. ಗುರುಬಲ ಬರಲಿ, ಅನಂತರದಲ್ಲಿ ಏನೇನು ಮಾಡಬೇಕು ಸಹ ಆತುರದ ನಿರ್ಧಾರಗಳಂತೂ ಬೇಡ. ಕುಟುಂಬದಲ್ಲಿ ಜಾಸ್ತಿ ಕಲಹಗಳು ಬೇಡ, ವಾದ ವಿವಾದಗಳು ಬೇಡ. ಆದಷ್ಟು ಸಹ ಅಂಥದ್ದು ಬಂದರೆ, ಅಂಥ ಕಲಹಗಳು ಗೊಂದಲಗಳು ಬಂದರೆ ಆದಷ್ಟು ಮೌನವಾಗಿರುವಂಥದ್ದು, ಮಾತಿಗೆ ಮಾತು ಕೊಡೋದನ್ನು ಕಡಿಮೆ ಮಾಡಿಕೊಂಡು, ಸಾಧ್ಯತೆ ಆದಷ್ಟು ಸಹ ನಾವು ಮೌನವಾಗಿರೋದನ್ನು ಮಾಡಿಕೊಂಡು ಉತ್ತಮ ಕಾಲ ಬರುವವರೆಗೂ ಸಹ ಕಾಯುವಂಥದ್ದು ಇದರಲ್ಲಿ ಸೂಕ್ತ.
ಧನುಸ್ಸು ರಾಶಿಯವರು. ಧನುಸ್ಸು ರಾಶಿಯವರಿಗೆ ಎಲ್ಲವೂ ಭಂಗವಾಗುವಂಥದ್ದು, ಕೀರ್ತಿ ಭಂಗ, ವ್ಯವಹಾರ ಭಂಗ, ಮತ್ತೆ ಜೊತೆಯಲ್ಲಿ ಅವಮಾನಗಳಾಗುವಂಥ ಸಾಧ್ಯತೆಗಳು ಇವೆಲ್ಲವೂ ಸಹ ಜಾಸ್ತಿ ಇರುತ್ತೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಆದಷ್ಟು ಸಹ ಗುರು ರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಮಂತ್ರಾಲಯ ಗುರುಗಳ ಪ್ರಾರ್ಥನೆ ಮಾಡ್ಕೊಳ್ಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಈ ಮಂತ್ರವನ್ನು ಯಾರು ಸಹ ಪಠಣವನ್ನು ಮಾಡಿ ಅದಷ್ಟು ರಾಯರ ಪ್ರಾರ್ಥನೆ ಆದಷ್ಟು ಸಹ ನಮಗೆ ಇದೆಲ್ಲ ಟೈಮ್ ಚೆನ್ನಾಗಿಲ್ವಲ್ಲ ಅಂದ್ಬಿಟ್ಟು ನೀವು ಬೇರೆ ಬೇರೆ ಯಾವ ಅವಘಡಗಳನ್ನು, ಯಾವ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಕೆಟ್ಟ ವಿಚಾರಗಳಿಗೂ ಸಹ ಹೋಗಬಾರ್ದು. ಅದಾದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಆದರೆ ನನ್ನ ಕೆಲಸ ಆಯಿತು, ನಾನಾಯಿತು, ನನ್ನ ಮನೆ ಆಯಿತು, ನನ್ನ ಮರದಿ ಮಕ್ಕಳಾಯಿತು, ಈ ರೀತಿಯಾಗಿರುವಂಥದ್ದೇ ಧನುಸ್ಸು ರಾಶಿಯವರಿಗೆ ಸೂಕ್ತ. ಇನ್ನ ಮಕರ ರಾಶಿಯವರಿಗೆ ನೋಡಿ, ಮಕರ ರಾಶಿಯವರಿಗೆ ಎಷ್ಟೋ ದಿನಗಳಿಂದ ಸಮಸ್ಯೆಗಳು, ಗೊಂದಲಗಳಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ 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 ಅವರು ಉತ್ತಮವಾದಂಥ ಯೋಗ ಫಲವನ್ನ ಪಡಿತಾ ಇದ್ದಾರೆ. ಉತ್ತಮವಾದಂಥ ಗುರುಫಲವನ್ನ ಪಡ್ಕೊಂಡ್ರು. ಈಗ ಗುರುವಿನ ಯೋಗ ಫಲ ಬಂದಾಗ ಸುಮಾರು 7-8 ವರ್ಷಗಳಿಂದಲೂ ಸಹ ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ, ಏನೂ ವ್ಯವಹಾರಗಳನ್ನಾಗಲಿಲ್ಲ ಅಂತ 7-8 ವರ್ಷದಿಂದ ಇದ್ದಂಥವರು ಈಗ ಶ್ರಾವಣ ಮಾಸದಲ್ಲಿ ವಾಸ್ತುಪುರುಷನ ರಾಜಯೋಗ ಬರುವಂಥ ಸಂದರ್ಭ. ಈಗ ವಾಸ್ತುಪುರುಷನ ರಾಜಯೋಗದಲ್ಲಿ ಮನೆಯನ್ನ ಕಟ್ಟಬಹುದು, ಭೂಮಿಯನ್ನ ಖರೀದಿ ಮಾಡ್ಬೋದು, ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು, ವಾಹನವನ್ನ ಖರೀದಿ ಮಾಡ್ಬೋದು. ಇದೆಲ್ಲದೂ ಸಹ ಉತ್ತಮವಾದಂತಹ ಒಂದು ಕಾಲ ಈಗ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಬಂದಿದೆ. ಮಕರ ರಾಶಿ ರಾಶಿಯಾಧಿಪತಿಯಾದಂಥವನು ಶನಿಗ್ರಹ, ಯೋಗದಲ್ಲಿರುವಂಥವನು ಶನಿಗ್ರಹನೇ. ಮತ್ತೆ ಗುರುವಿನ ಫಲ ಇದೆ, ನಿಮಗೆ ಶುಕ್ರನ ಯೋಗ ಫಲ ಇದೆ. ಎಲ್ಲ ಗ್ರಹಗತಿಗಳ ಯೋಗ ಫಲ ಮಕರ ರಾಶಿಗಿರೋದ್ರಿಂದ ಎಷ್ಟೋ ದಿನಗಳಿಂದ ಬಾರದಂತಹ ಸಮಸ್ಯೆಗಳು, ಗೊಂದಲಗಳು, ಕಷ್ಟಗಳು, ನಷ್ಟಗಳೆಲ್ಲವೂ ಸಹ ಈಗ ಲಾಭಕ್ಕೆ ತಿರುಗುತ್ತೆ. ಉತ್ತಮವಾದಂಥ ಕೆಲಸಗಳು ನಿಮಗೆ ಈಗ ಆಹ್ವಾನಗಳಾಗುತ್ತೆ. ಎಷ್ಟೋ ದಿನಗಳಿಂದ ಎಜುಕೇಶನ್ ಹುಡುಗರು ತುಂಬ ಕಷ್ಟಪಟ್ಟು ಓದಿದ್ದಾರೆ, ಕೆಲಸ ಸಿಗ್ತಿಲ್ಲ ಅಂತ ತುಂಬ ಅಲೆದಾಟದಲ್ಲಿದ್ದೀರಲ್ಲ, ಈಗ ಆಗಸ್ಟ್ ತಿಂಗಳ ನಿಮಗೆ ಉತ್ತಮವಾದಂಥ ಕೆಲಸಗಳು ಸಿಗುತ್ತೆ ನಿಮ್ಮ ಪ್ರಯತ್ನಗಳು ಚೆನ್ನಾಗಿದ್ದಾಗ. ಜೊತೆಯಲ್ಲಿ ಮನೆಯಲ್ಲಿ ಉತ್ತಮವಾದಂಥ ಬಾಂಧವ್ಯತೆ ಇರುತ್ತೆ. ಎಷ್ಟೋ ಜನಗಳು ನಮಗೆ ಕೆಲಸ ಕಾರ್ಯಪಣ್ಯಗಳಲ್ಲಿ ತೊಂದರೆ ತಾಪತ್ರೆಗಳು ಅಂತಂದಾಗ ಅದೆಲ್ಲವೂ ಸುಲಿತವಾಗಿ ನಿಮ್ಗೆ ಅನುಕೂಲವಾಗುತ್ತೆ. ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಸಿಗುತ್ತೆ. ಕೆಲಸ ಮಾಡುವಂಥ ಜಾಗದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಕುಟುಂಬದಲ್ಲಿ ಉತ್ತಮವಾದಂತಹ ಬಾಂಧವ್ಯತೆ ಉಡುತ್ತೆ. ನಿಮಗೆ ಕಲಹಗಳೆಲ್ಲವೂ ಶಮನವಾಗುತ್ತೆ. ಒಂದು ರೀತಿಯಾದಂತಹ ಸಂತಸ ಸಂಭ್ರಮದಲ್ಲಿ ಕಾಲ ಕಳೆಯುವಂಥ ದಿನಗಳು ಈ ಆಗಸ್ಟ್ ತಿಂಗಳಿಂದ ನಿಮಗೆ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿ ಸಿಗುತ್ತೆ, ತುಂಬ ಅನುಕೂಲಕರವಾಗಿರುತ್ತೆ. ನಿಮ್ಮ ರಾಶ್ಯಾಧಿಪತಿ ಆದಂಥವನು ಶನಿಗ್ರಹ. ನೀವು ಮಾಡುವಂಥದ್ದು ಹನುಮಂತನ ಪ್ರಾರ್ಥನೆ, ಗಟ್ಟಿಯಾಗಿ ನೀವು ಹನುಮಂತನ ಇಟ್ಕೊಳ್ಳಿ. ಪ್ರತಿ ಶನಿವಾರ ಒಂದು ಎಳಬತ್ತಿ ಹಚ್ಚಿ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೋಜವಂ ಮಾರುತಂ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಂಜನೇಯನ ಪ್ರಾರ್ಥನೆಯಿಂದ ನಿಮಗೆ ಇನ್ನೂ ಅನುಕೂಲಕರವಾದಂಥ ವಾತಾವರಣ ಸಿಗುತ್ತೆ. ಇನ್ನ ಕುಂಭರಾಶಿಗೆ ನೋಡಿ, ಕುಂಭರಾಶಿಗೆ ಏನ್ ಗುರುಗಳು ಏನ್ ಮಾಡೋಕೋದ್ರು ಕುಂಭರಾಶಿ ಯಾವುದು ಸಕ್ಸಸ್ ಆಗ್ತಾ ಇಲ್ಲ ಅನ್ನುವಂಥ ಮಾತುಗಳು ಆಗಾಗ್ಲೇ ಬರ್ತಾ ಇರ್ತದೆ. ಕುಂಭರಾಶಿಗೆ ಈಗ ದಿನದಿಂದ ಅಲ್ಲ ಪ್ರಾಬ್ಲಮ್ ಇರುವಂಥದ್ದು. ಸುಮಾರು ಆ ಸಮಸ್ಯೆ ಶುರುವಾಗಿ 6.5 ವರ್ಷಗಳ ಕಾಲ ಆಯ್ತು. ಕುಂಭರಾಶಿಗೆ ಇರುವಂತ 7.5 ಶನಿಗ್ರಹ ಬಿಡುಗಡೆ ಆಗ್ಲಿಕ್ಕೆ ಇನ್ನೂ 1 ವರ್ಷಗಳ ಕಾಲ ಬೇಕು. ಅದರ ಜೊತೆಯಲ್ಲಿ ಸಾಲದು ಅನ್ನೋ ರೀತಿಯಲ್ಲಿ ಒಂದಲ್ಲ ಒಂದು ಅವಘಡಗಳು, ಒಂದಲ್ಲ ಒಂದು ತೊಂದರೆ ತಾಪತ್ರೆಗಳು ನಿಮಗೆ ಆಗಾಗಲೇ ನಿಮಗೆ ಪೆಟ್ಟುಗಳನ್ನ ಕೊಡ್ತಲೇ ಇರುತ್ತೆ. ಕುಂಭರಾಶಿಯವರಿಗೆ ನೋಡಿ ಇರುವಂಥದ್ದು 6ನೇ ಮನೆಯಲ್ಲಿರುವಂಥ ಗುರುಗ್ರಹ, ಗುರುವಿನ ಬಲ ಇದೆ ನಿಮಗೆ. ಗುರುವಿನ ಬಲ ಜೊತೆಯಲ್ಲಿ ನಿಮಗೆ ಗುರುಬಲ ಇದೆ. ಆದರೆ ವ್ಯವಹಾರಗಳು ಯಾವುದೂ ಸಹ ಕೈ ಹಿಡಿಯೋದಿಲ್ಲ. ಯಾಕೆ ಅಂತ ಅಂದ್ರೆ ನಿಮಗೆ ಬರುವಂಥ ಶುಕ್ರ ಗ್ರಹ ಯೋಗದಲ್ಲಿಲ್ಲ. ಜೊತೆಯಲ್ಲಿ ಕುಜಗ್ರಹ ಪಂಚಮದಲ್ಲಿ ಕುಜಗ್ರಹ ಇದನ್ನ ಆರೋಗ್ಯದಲ್ಲಿ ವ್ಯತ್ಯಾಸ. 2ನೇ ಮನೆಯಲ್ಲಿ ಶನಿ ಬಂದಾಗ 7.5 ಎಂಡಲ್ಲಿ ಅತಿಯಾದಂಥ ಕೋಪದ ವಾತಾವರಣ, ಶತ್ರು ಬಾಧೆಗಳು ಜಾಸ್ತಿ, ಇಲ್ಲ ಸಲದ ಅಪವಾದಗಳು ಅಪನಿಂದನೆಗಳನ್ನು ಏರುವಂಥವರು ಜಾಸ್ತಿ, ಕೈ ಹಾಕಿದ ಕೆಲಸದಲ್ಲೂ ಸಹ ನಷ್ಟಗಳಿಗೆ ದೂಡುವಂಥದ್ದು ಜಾಸ್ತಿ. ಜೊತೆಯಲ್ಲಿ ನಿಮಗೆ ಕೀರ್ತಿ ಭಂಗವಾಗುವಂಥದ್ದು, ಕಲಹಗಳು, ಮನಸ್ತಾಪಗಳು, ಬೇಸರಗಳು ಇದೆಲ್ಲವೂ ಸಹ ನಿಮಗೆ ಆಗುವಂಥದ್ದು ಜಾಸ್ತಿ ಇರೋದ್ರಿಂದ ಎಚ್ಚರಿಕೆಯನ್ನು ವಹಿಸಿ. ಇನ್ನೂ ಕಾಲಗಳು ಶುಭವಾಗಿರುವಂಥ ಕಾಲಗಳು ಕೂಡಿ ಬಂದಿಲ್ಲ. ಮಾಡ್ತಿರುವಂಥ ಕೆಲಸವೇ ಉತ್ತಮ ಕೆಲಸ, ಬರ್ತಿರುವಂಥ ಲಾಭವೇ ಉತ್ತಮವಾದಂಥ ಲಾಭ ಅಂತ ಅನ್ಕೊಳ್ಬೇಕು. ನೋಡಿ, ಇಂದಿಗೆ ಪರಿಚಯ ಆದಂಥವನು ಇವನೇ ನಮಗೆ ಆಶ್ರಯ ಕೊಡ್ತಾನೆ ಅನ್ನುವಂಥದ್ದನ್ನೇ ತಿಳ್ಕೊಳ್ಬೇಕು. ಯಾದಷ್ಟು ಸಹ ದೊಡ್ಡ ದೊಡ್ಡ ಆಲೋಚನೆಗಳನ್ನ, ದೊಡ್ಡ ದೊಡ್ಡ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಮಾಡಕ್ ಹೋಗ್ಬಾರ್ದು. ದೊಡ್ಡ ದೊಡ್ಡ ಇನ್ವೆಸ್ಟ್ ಮಾಡಕ್ ಹೋಗ್ಬಾರ್ದು. ಯಾವುದೇ ಇನ್ವೆಸ್ಟ್ ಮಾಡಿದ್ರು ಸಹ, ಯಾವುದಕ್ಕೆ ಹಣ ಹಾಕಿದ್ರು ಸಹ ಅದು ಲಾಭದಲ್ಲಿ ಇರೋದಿಲ್ಲ, ಅದು ನಷ್ಟದಲ್ಲಿಯೇ ಇರುತ್ತೆ. ಆದ್ದರಿಂದ ಕುಂಭರಾಶಿಯವರು ಇನ್ನು ಎಚ್ಚರಿಕೆಯನ್ನು ವಹಿಸಿ. ಆದರೆ ನಿಮಗೆ ಒಂದು ಲಾಭ ಏನು ಅಂತಂದ್ರೆ ಮಿತ್ರರಿಂದ ಸಹಕಾರ ಸಹಯೋಗ. ನಿಮ್ಮ ಕಷ್ಟವನ್ನ, ನಿಮ್ಮ ಸಮಸ್ಯೆಯನ್ನ ಅತ್ಯಂತ ಆಪ್ತ
ತುಂಬಾ ಅತ್ಯಂತ ನನಗೆ ಪ್ರಾಣ ಸ್ನೇಹಿತ ಅಂತ ಇರ್ತಾರಲ್ಲ, ಅಂತೂ ನಿಮ್ಗೆ ಏನಾದರೂ ಸಹಕಾರ ಸಹಯೋಗವನ್ನ ಮಾಡಬಹುದು. ಆದ್ದರಿಂದ ಅಂಥವರ ಜೊತೆ ಸಂಗಡ ಸಹವಾಸ ಉತ್ತಮವಾಗಿರುತ್ತೆ ಹೊರತು ಮಿಕ್ಕಿದ್ದೆಲ್ಲವೂ ಸಹ ತೊಂದರೆ ತಾಪತ್ರೆಗಳಿಂದನೇ ಕೂಡಿರುತ್ತೆ. ನಿಮ್ಮ ರಾಶ್ಯಾಧಿಪತಿ ಬಂದು ಶನಿ ಗ್ರಹ. ನೀವು ಮಾಡಬೇಕಾಗಿರುವಂಥದ್ದು ಶನಿಯ ಉಪಾಸನೆ ಜೊತೆಯಲ್ಲಿ ಹನುಮಂತನ ಪ್ರಾರ್ಥನೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಗ್ರಜಂ ಛಾಯಾ ಮಾರ್ಕಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ. ಈ ಪಠಣ ಮಂತ್ರವನ್ನು ಯಾವಾಗಲೂ ಸಹ ಪಠಣವನ್ನು ಮಾಡ್ಕೊಳ್ಳಿ. ಈ ಕುಂಭರಾಶಿಯವರು ಈ 7.5 ಎಂಡಲ್ಲಿದೆ. ಆದಷ್ಟು ಸಹ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ದುಶ್ಚಟಗಳಿಂದ ದೂರ ಇರಿ. ಯಾವುದೇ ಒಂದು ಧೂಮಪಾನ, ಮದ್ಯಪಾನ, ಸ್ತ್ರೀ ಸಂಬಂಧಪಟ್ಟಂತಹ ಸಂಬಂಧಗಳು, ಅಕ್ರಮ ಸಂಬಂಧಗಳು, ಇಂಥದ್ದು ಯಾವುದೇ ಇದ್ರೂ ಸಹ ಅದರಿಂದ ನಾವು ದೂರ ಇರಬೇಕು. ಶನಿ 7.5 ನೀವು ಏನು ಕೆಟ್ಟ ಚಿಂತನೆಗಳನ್ನ, ಕೆಟ್ಟ ಅಭ್ಯಾಸಗಳನ್ನ ಇಟ್ಕೊಂಡಿರ್ತೀರಿ, ಅದನ್ನು ನಿಮ್ಮ ಕಷ್ಟನ ದುಪ್ಪಟ್ಟು ಮಾಡುತ್ತೆ. ಆದ್ದರಿಂದ ಅಂತ ದುಶ್ಚಟಗಳು ಏನೇ ಇದ್ರೂ ಅದರಿಂದ ನಾವು ದೂರ ಇದ್ದು ಭಗವಂತನ ಉಪಾಸನೆಯಲ್ಲಿದ್ದರೆ ಆ 7.5 ಕೇವಲ ಇನ್ನು 1 ವರ್ಷ ಇದೆ, ಬೇಗ ನಿಮ್ಮ ಮುಕ್ತಾಯವನ್ನು ಮಾಡಿ ನಿಮಗೆ ಒಳಿತನ ಮಾಡುತ್ತೆ ಕುಂಭರಾಶಿಯವರಿಗೆ. ಇನ್ನ ಮೀನರಾಶಿಯವರಿಗೆ 7.5 ನಿಮಗೂ ಇದೆ. ಮೀನರಾಶಿಯವರಿಗೆ ಜನ್ಮದಲ್ಲಿರುವಂಥ ಶನಿಗ್ರಹ, ಜನ್ಮಕ್ಕೆ ಶನಿ ಬಂದಾಗ ಇರೋದ್ರಲ್ಲಿ ಎಷ್ಟೋ ನಿಮಗೆ ನಿರಾಳತೆಯನ್ನು ತಂದು ಕೊಟ್ಟಿದೆ. ನಿಮಗೆ ಗುರುಬಲ ತುಂಬಾ ಚೆನ್ನಾಗಿದೆ. ಗುರುಬಲ ಇದ್ದಾಗ ವ್ಯವಹಾರಗಳನ್ನ ಕೈ ಹಿಡಿಯುತ್ತೆ. ಜೊತೆಯಲ್ಲಿ ಜನ್ಮದಲ್ಲಿರುವಂಥ ಶನಿಗ್ರಹ ಸೋಂಬೇರಿತನವನ್ನು ತಂದುಕೊಡುತ್ತೆ, ತುಂಬಾ ನಿದ್ರೆ ಆವರಿಸ್ಕೊಳ್ಳುತ್ತೆ, ಕೋಪದ ವಾತಾವರಣ ತಂದುಕೊಡುತ್ತೆ, ಕುಟುಂಬದಲ್ಲಿ ಕಲಹಗಳನ್ನು ತಂದುಕೊಡುತ್ತೆ, ಸ್ನೇಹಿತ ದಾಯಾದಿಗಳ ಕಲಹಗಳನ್ನು ತಂದುಕೊಡುತ್ತೆ. ಯಾವಾಗಲೂ ಸಹ ಕುಹಕ ಮನಸ್ಸುಗಳು ಇರುವಂಥವ್ರು ಜಾಸ್ತಿ ನಿಮಗೆ ಸಿಗ್ತಿರ್ತಾರೆ. ಏನಾದರೂ ಕೀಟ್ಲೆ ಮಾಡುವಂಥವ್ರು, ಏನಾದರೂ ಅವಾಚ್ಯ ಶಬ್ದಗಳನ್ನು ಮಾತನಾಡುವಂಥವ್ರು, ಇಲ್ಲಿದ್ದ ಸಲದ ಅಪವಾದಗಳನ್ನು ಹಾಕುವಂಥವ್ರು ಜಾಸ್ತಿ ಆಗ್ತಾರೆ. ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ. ಗುರುವಿನ ಯೋಗ ಫಲವನ್ನು ಪಡ್ಕೊಂಡಿರುವಂತಹ ಮೀನರಾಶಿಯವರಿಗೆ ಹೊಸ ಕೆಲಸಗಳು ಸಿಗುತ್ತೆ. ಕೆಲಸದಲ್ಲಿ ಯಾವ ಅಡೆತಡೆಗಳು ಆಗೋದಿಲ್ಲ, ಅದೇ ದುಡ್ಡು ನಿಲ್ಲೋದಿಲ್ಲ. ಕೈ ತುಂಬಾ ಕೆಲಸ ಇರುತ್ತೆ, ಕೆಲಸಗಾರರು ತುಂಬಾ ಚೆನ್ನಾಗಿರ್ತಾರೆ, ಆದ್ರೆ ದುಡ್ಡು ಕಾಸು ಕೈನ ನಿಲ್ಲೋದಿಲ್ಲ. ಆದ್ರೆ ಕೆಲಸದಲ್ಲಿ ನೆಮ್ಮದಿಯ ವಾತಾವರಣವಂತೂ ಖಂಡಿತವಾಗಿ ನಿಮಗೆ ಸಿಗುತ್ತೆ. ಹೊರದೇಶಗಳಿಗೆ ಅತಿಯಾದಂಥ ಸುತ್ತಾಟ ಅಲೆದಾಟ ಆಗುತ್ತೆ, ಯಾವುದಕ್ಕೂ ಲಾಭ ಸಿಗೋದಿಲ್ಲ. ತುಂಬಾ ಸುತ್ತಾಟ ಏನೇನು ಮಾಡಿದ್ರು ಸಹ ಅದೇ ದುಡ್ಡು ಮಾತ್ರ ಕೈ ನಿಲ್ಲಲ್ಲ. ಕೈ ತುಂಬಾ ಕೆಲಸ ಇದೆ, ಹೊರಗಡೆ ವ್ಯವಹಾರ ಒಳ್ಳೆ ಗೌರವ ಇದೆ, ಒಳ್ಳೆ ನಂಬಿಕೆಯನ್ನು ಇಟ್ಕೊಂಡಿದೀವಿ, ಎಲ್ಲವೂ ಚೆನ್ನಾಗಿದೆ ಗುರುಗಳೇ ನಮಗೆ. ಆದ್ರೆ ಎಷ್ಟು ಶ್ರಮ ಪಟ್ಟರು ಸಹ ನಮಗೆ ಲಾಭ ಅನ್ನುವಂಥದ್ದು ಇಲ್ಲ. ಈ ವಾತಾವರಣವೇ ನಿಮ್ಗೆ ಇರುತ್ತೆ ಹೊರತು, ಯಾಕೆಂದ್ರೆ ಜನ್ಮದಲ್ಲಿರುವಂತಹ ಶನಿಗ್ರಹ ನಿಮ್ಗೆ ಯಾವುದನ್ನು ಸಕ್ಸಸ್ ಮಾಡೋದಕ್ಕೆ ಬಿಡೋದಿಲ್ಲ. ಏನಂದ್ರೆ ಶ್ರಮ ಇದೆ, ಲಾಭ ಇಲ್ಲ, ಆ ರೀತಿಯ ವಾತಾವರಣಗಳಿರುತ್ತೆ. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯದ ಬಗ್ಗೆ ಏನ್ ಬೇಕಾಗಿ ತೊಂದರೆ ಇಲ್ಲ. ಮತ್ತೆ ಉತ್ತಮವಾದಂಥ ಗೌರವವನ್ನು ಕಾಪಾಡ್ಕೊಂಡಿದ್ದೀರಿ, ಉತ್ತಮವಾದ ನಂಬಿಕೆ ಇರುತ್ತೆ. ನಂಬಿಕೆ ಇರುವಂತ ವ್ಯಕ್ತಿಗಳು ತುಂಬಾ ಚೆನ್ನಾಗಿ ಸಿಗ್ತಾರೆ ನಿಮಗೆ. ವ್ಯವಹಾರವೆಲ್ಲವೂ ಸಹ ಅನುಕೂಲವಾಗಿರುತ್ತೆ, ಆದರೆ ಉಳಿತಾಯ ಇರೋದಿಲ್ಲ. ಅದ್ರ ಬಗ್ಗೆ ಮಾತ್ರ ಗಮನವನ್ನು ಹರಿಸ್ಕೊಳ್ಳಿ. ಯಾವಾಗಲೂ ಸಹ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ರಾಶ್ಯಾಧಿಪತಿ ಆದಂಥವನೇ ನಿಮಗೆ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ. ಜನ್ಮದಲ್ಲಿರುವಂಥವನು ಶನಿಗ್ರಹ ಬಿಡುಗಡೆ ಆಗ್ಲಿಕ್ಕಿನ್ನು ನಿಮಗೆ ಸುಮಾರು ಇನ್ನು 4 ವರ್ಷಗಳ ಕಾಲ ಬೇಕು. ಆದ್ದರಿಂದ ಶನಿಯ ಉಪಾಸನೆಯನ್ನು ಸಹ ನೀವು ಬಿಡಬಾರದು. ಜನ್ಮದಲ್ಲಿದ್ದಾಗ ಆಗಲಿ, ನಾನು ಇನ್ನೊಂದು ಗ್ರಹ ಕೇಳಿದೆ, ರಾಶಿಯವರಿಗೆ ಕೇಳಿದೆ, ಅದೇ ರೀತಿಯಲ್ಲಿ ಅವಾಚ್ಯ ಶಬ್ದಗಳನ್ನು ಮಾತನಾಡಬಾರ್ದು. ಸ್ತ್ರೀಯರಿಗೆ ಅತ್ಯಂತ ಗೌರವವನ್ನು ಕೊಡಬೇಕು. ಯಾವುದೇ ಅಕ್ರಮ ಸಂಬಂಧಗಳನ್ನ ಇಟ್ಕೊಳ್ಬಾರ್ದು. ದುಶ್ಚಟಗಳಿಗೆ ದಾಸರಾಗಬಾರ್ದು. ಇದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಇನ್ನೂ ಕೆಲವು ದಿನಗಳ ಕಾಲ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳನ್ನ ನೋಡ್ತೀರಿ. ಗುರುಬಲ ತುಂಬಾ ಚೆನ್ನಾಗಿದೆ. ಶನಿ ಜನ್ಮದಲ್ಲಿದ್ದಾರೆ. ಆದ್ದರಿಂದ ಇಂಥ ದುಶ್ಚಟಗಳಿಂದ ದೂರ ಇರೋದನ್ನ ಆಲೋಚನೆಗಳನ್ನು ಮಾಡ್ಕೊಳ್ಳಿ.